Will we start? I'm ready when you are. I'm ready. Let's do it. Yeah, please. Myself, also on my personal behalf for this interactive session, and the media is also here. I welcome you, sir, on behalf of the University of Mysore, on my behalf, and also on behalf of the Vice Chancellor, the Registrar's behalf. We are most welcome for this session, sir. I also welcome other dignitaries who accompanied him for this session. Is the folder closed here? Yeah, Just, Folder is enough. folders. Otherwise, they will see the amount. Thank you so much, ma'am. Thank you. And from Ambassador Reddy. Following that, we will have a photo opportunity with all of the key participants and our principals in the project. And then after that, there will be an opportunity to talk more with those who are involved with the project. The documents, and with the help of many learned people, we prepared the proposal and submit to that. And I heard that there will be a lot of proposals came to the US consulate. Finally, they have been awarded to Mysore University. There will be a lot of projects all over in India. Probably I don't know how many are there in US consulate project. This is one of the second biggest amount given to the University of Mysore from the AFC. DHF, Deccan Head Foundation. ಅದೇ $300,000, ಆಲ್ಮೋಸ್ಟ್ 2.4 crores. ಪತ್ರಿಕಾ ಮಿತ್ರರಿಗೆ ಅದು ಸ್ವಲ್ಪ ಶಿಥಿಲಗೊಂಡು ಮಳೆ ಬಂದಾಗ ಸ್ವಲ್ಪ ಪೋರ್ಷನ್ ಬಿಲ್ಡಿಂಗ್ ಬಿದ್ದು ಹೋಗಿತ್ತು, ಅದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಭಾರಿ ಡ್ಯಾಮೇಜ್ ಆಗಿದ್ದು ವೆಸ್ಟ್ ಸೈಡ್ ಇರುವಂಥ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ನಾವು 2 ವರ್ಷದ ಕೆಳಗಡೆಯಿಂದನೂ ಏನಾದರೂ ಕೆಲಸ ಮಾಡಬೇಕು, ಅದನ್ನು ರೆಸ್ಟೋರ್ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ. ಆಗ ನಮಗೆ ಗೊತ್ತಾಗಿದ್ದೆ ಇದು AFCP ಗ್ರ್ಯಾಂಟ್ಸ್ ಕಡೆಯಿಂದ ನಾವೊಂದು ಅಪ್ಲೈ ಮಾಡೋದು ಪ್ರಾಜೆಕ್ಟಿಗೆ ಅಂತೇಳಿ US ಕನ್ಸುಲೇಟ್ ಮೂಲಕ ನಾವು ಮಾಡಿದ್ವಿ. ಅದನ್ನು ನಾನು ಬೆಳಿಗ್ಗೆ ಹೇಳ್ದಂಗೆ ಅವರು ಅರೌಂಡ್ 2.4 crores ಕೊಟ್ಬಿಟ್ಟು ಆ ಬಿಲ್ಡಿಂಗ್ ವೆಸ್ಟ್ ಪಾರ್ಟ್ ಮಾತ್ರ ಬಿಲ್ಡಿಂಗು ಮತ್ತು ಮ್ಯೂಸಿಯಂ ಮಾತ್ರ ಅವರು ರೆಡಿ ಮಾಡಿ ಕೊಡ್ತೀವಿ ಅಂತ ಆ ಪ್ರಾಜೆಕ್ಟಲ್ಲಿ ನಾವು ಮಾಡ್ಕೊಂಡಿದ್ದು. ಅದು ಕಳೆದ 1 ವರ್ಷದಿಂದ ಕೆಲಸ ಶುರುವಾಗಿದೆ. ಅದು ನಿಧಾನವಾಗಿ ನಡೀತಾ ಇದೆ ಅದ್ರ ಕೆಲಸವು. ಅದ್ರ ಜೊತೆಯಲ್ಲಿ ನಾವು ಇದೇ ಮಧ್ಯದಲ್ಲಿ ಈ ಬಿಲ್ಡಿಂಗ್ನ ಮತ್ತು ಪೂರ್ತಿ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ ಬಿಲ್ಡಿಂಗ್ ರೆಡಿ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದಾಗ ಒಂದು 30 ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಅವ್ರು ಹೇಳಿದರು. ಆ ದೃಷ್ಟಿಯಿಂದ ನಾವು ನೋಡ್ತಿರುವಾಗ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು ಕ್ಲಾಸಿಕಲ್ ಕನ್ನಡ ಸ್ಟೇಟಸ್ ಬಂದರೆ ಇಷ್ಟು ದೊಡ್ಡದು ಬಿಲ್ಡಿಂಗ್ ಬೇಕಾಗುತ್ತೆ ಅಂತಂದ್ಬಿಟ್ಟು ಆಗ ಅವರು ಆಯಿತು ನಾವು ಇದಕ್ಕೆ ಸ್ಪಾನ್ಸರ್ ಮಾಡ್ತೀವಿ ಬಿಲ್ಡಿಂಗ್ ಅಂತ ಹೇಳಿದರು. ಮಾಡಿದ್ವಿ. ಆದರೆ ದಿನ ಈ ಬಿಲ್ಡಿಂಗು ಶಿಥಿಲಗೊಳ್ತಾ ಇದೆ. ಅದು ಈಗಿನ ಥರದ ಬಿಲ್ಡಿಂಗ್ ಅಲ್ಲದ ಓಲ್ಡ್ ಬಿಲ್ಡಿಂಗ್ ಆಗಿರೋದ್ರಿಂದ ಅದರ ಮೇಲ್ಛಾವಣಿ ತುಂಬ ಕುಸಿದಿದೆ. ಅದ್ರ ಕೆಲಸ ನಾವು ತಗೊಳ್ಳೇಬೇಕು. ಹಾಗಾಗಿ ನಾವು ಬೇರೆ ಅವರು ನೋಡಿದ್ವಿ 6-7 ತಿಂಗಳು 8 ತಿಂಗಳು ಅವ್ರ ಕೆಲಸ ಶುರು ಮಾಡಲೇ ಇಲ್ಲ. ಆಮೇಲೆ ಅವ್ರ ಹತ್ರ ನಾವು ಕೇಳಿದಾಗ ಅವ್ರ ಹತ್ರ ಗ್ರ್ಯಾಂಟು ಸಹ ಇಲ್ಲ ಅಂತ ಗೊತ್ತಾಯಿತು. ಅದ ನಂತರ ನಾವು ಈ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮೂಲಕ ನಾವು ಏನಾದರೂ ಬೇರೆ ಎಕ್ಸ್ಪ್ಲೋರ್ ಅದೇ ಥರ ಎಲ್ಲ ನಮ್ಮ ಅಲ್ಯೂಮಿನಿಯಂ ಸ್ಟೂಡೆಂಟ್ಸ್ ಕಡೆಯಿಂದನೋ ಏನಾದ್ರು ಒಂದು ಮಾಡಿ ಬಿಲ್ಡಿಂಗ್ ರೆಸ್ಟೋರ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಹರೀಶ್ ಅವರು ಮುಂದೆ ಬಂದು ಹರೀಶ್ ಆ್ಯಂಡ್ ಬೀನಾ ಶಾ ಫೌಂಡೇಶನ್ ಅವರು ಈ ಕೆಲಸವನ್ನು ಹರೀಶ್ ಆ್ಯಂಡ್ ಬೀನಾ ಇವ್ರ ವೈಫು ಹರೀಶ್ ಆ್ಯಂಡ್ ಬೀನಾ ಶಾ ಫೌಂಡೇಶನ್ ಶಾ SHAH ಶಾ ಫೌಂಡೇಶನ್ ಅವರು ಮುಂದೆ ಬಂದು ಈ ಬಿಲ್ಡಿಂಗನ್ನು ನಾವು ತಗೋತೀವಿ. ಅದರ ಜೊತೆಯಾಗಿ DHF ಅಲ್ಲಿರುವಂಥ ಎಲ್ಲ ಮೆಂಬರ್ಸ್ ಸ್ಟೀಫನ್, ಹೆಲನ್ ಆ್ಯಂಡ್ ಅದರ್ಸ್ ಆರ್ ಹಿಯರ್. ಸೊ ಇವರೆಲ್ಲರೂ ಸೇರಿಬಿಟ್ಟು ಬಂದು ಮೈಸೂರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯೂಸಿಯಮ್ನ ನೋಡಿ ಈ ಬಿಲ್ಡಿಂಗನ್ನು ನಾವು ರೆಸ್ಟೋರ್ ಮಾಡಬೇಕು. ಈ ಬಿಲ್ಡಿಂಗಿಂದ ಒಳ್ಳೆಯದಾಗುತ್ತೆ, ಮುಂದೆ ಅದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗುತ್ತೆ, ಯೂನಿವರ್ಸಿಟಿಗೆ ಒಂದು ಸಿಗ್ನಿಫಿಕೆನ್ಸ್ ಬಿಲ್ಡಿಂಗ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಗೊಂಡು ಅವ್ರು ಈ ಕೆಲಸ ಎತ್ಕೊಂಡು ಶುರು ಮಾಡಿದ್ದಾರೆ. ಸೊ ಇವತ್ತಿನ ದಿನ ನಾವು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀವಿ. ಇದು ಪ್ರಾಜೆಕ್ಟು 5ರಿಂದ 7 ವರ್ಷ ತಗೊಳುತ್ತೆ. ಯಾಕಂದರೆ ಇದು ಬಿಲ್ಡಿಂಗ್ ತುಂಬ ದೊಡ್ಡದಿದೆ, ಜೊತೆಯಲ್ಲಿ ಸುಮಾರು ಕೆಲಸಗಳಿದೆ. ಬಿಲ್ಡಿಂಗ್ನ ರೆಸ್ಟೋರ್ ಮಾಡೋದು, ಓಲ್ಡ್ ಬಿಲ್ಡಿಂಗ್ ರೆಸ್ಟೋರ್ ಮಾಡೋದು ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಅದ್ರದ್ದು ಪರ್ಮಿಷನ್ ತಗೊಂಡಿದ್ದೀವಿ ನಾವು. ಅದೇ ಥರನೇ ಈ ಬಿಲ್ಡಿಂಗಿಗೆ ಇನ್ನೂ ಏನೇನು ಬೇಕು, ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾವು ಮಾಡಿಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವ್ರಿಗೆ ಒಪ್ಕೊಂಡು ಅವರು ಮುಂದೆ ಬಂದಿದ್ದಾರೆ ಈ ಬಿಲ್ಡಿಂಗ್. ಅದಕ್ಕೆ ನಾನು ಅವರಿಗೆ ಭಾರಿ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಹಿರಿಯ ವಿದ್ಯಾರ್ಥಿ ಬಂದು ನಮ್ಮ ವಿಶ್ವವಿದ್ಯಾಲಯದ ಒಂದು ಬಿಲ್ಡಿಂಗನ್ನು ಅವರು ಅದನ್ನು ರೆಸ್ಟೋರ್ ಮಾಡ್ತಿರೋದು ನಮಗೆಲ್ಲ ಭಾರಿ ಸಂತೋಷದ ವಿಷಯ. ಜೊತೆಯಲ್ಲಿ ಇದು ಗುರುತರವಾದ ಜವಾಬ್ದಾರಿಯನ್ನು ತಗೊಂಡು ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಲತಾ ರೆಡ್ಡಿ ಅವರು ಇರ್ಬೋದು, ಇವರು ಸಹ ನಮ್ಮ ಮೈಸೂರು, ಅವ್ರ ತಂದೆ IAS ಆಫೀಸರ್ ಆಗಿ ನಮ್ಮ ಮೈಸೂರು ಮಹಾರಾಜರಿಗೆ ಸೆಕ್ರೆಟರಿ ಸಹ ಆಗಿದ್ದರು. ಸೊ ಹಾಗಾಗಿ ಅವರೆಲ್ಲ ಬಂದು ಸೇರಿಕೊಂಡು ಈ ವಿಶ್ವವಿದ್ಯಾನಿಲಯದ ಒಂದು
ಉತ್ತಮವಾದ ಬಿಲ್ಡಿಂಗ್ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ ಬಿಲ್ಡಿಂಗ್ ರೆಸ್ಟೋರ್ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಯಲ್ಲಿ ಈ ಕೆಲಸನ ಶುರು ಮಾಡಿದ್ದೀವಿ ಡೆಕ್ಕನ್ ಹೆರಿಟೇಜ್ ಫೌಂಡೇಶನಲ್ಲಿ. ನಿಮಗೆಲ್ಲ ಈ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಬಗ್ಗೆ ಆಗಲೇ ದತ್ತಾರೆಡ್ಡಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇದು ಬಿಲ್ಡಿಂಗ್ ಇದೆ, ಓಲ್ಡ್ ಬಿಲ್ಡಿಂಗ್ ಇದೆಯಲ್ಲ, ಇದನ್ನು ಇದು ಮಾಡೋದು ಏನು ರೆಸ್ಟೋರ್ ಮಾಡೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಈಗಿನ ಇಂಜಿನಿಯರ್ಸಿಗೆ ಈ ಬಿಲ್ಡಿಂಗಲ್ಲಿ ಹೇಗಿದೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಇದ್ರದ್ದು ಕನ್ಸ್ಟ್ರಕ್ಷನ್ ರಿಪೇರಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಈ ಬಿಲ್ಡಿಂಗ್ ಕಮಿಟಿನಲ್ಲಿ ನಾವು ಒಬ್ಬರೊಂದು ಜೆ ರಂಗನಾಥ್ ಅಂತಂದ್ಬಿಟ್ಟು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆರ್ಕಿಯಾಲಜಿಕಲ್ ಇಂಜಿನಿಯರ್ ರಿಟೈರ್ಡ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದ್ದಾರೆ. ಆಮೇಲೆ ಅರುಣ್ ಮೆನನ್, ಡಾಕ್ಟರ್ ಅರುಣ್ ಮೆನನ್ ಅಂತಂದ್ಬಿಟ್ಟು ನ್ಯಾಷನಲ್ ಸೆಂಟರ್ ಫಾರ್ ಸೇಫ್ಟಿ ಆಫ್ ಹೆರಿಟೇಜ್ ಸ್ಟ್ರಕ್ಚರ್ಸ್ IIT ಮಡ್ರಾಸ್ ಅವರಿದ್ದಾರೆ. ಹೌದಾ, ಕೊಡ್ತೀನಿ ಬೇಕಾದ್ರೆ. ಪ್ರೊಫೆಸರ್ ಜೆ ರಂಗನಾಥ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆರ್ಕಿಯಾಲಜಿಕಲ್ ಇಂಜಿನಿಯರ್ ರಿಟೈರ್ಡ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಬ್ಬರು. ಡಾಕ್ಟರ್ ಅರುಣ್ ಮೆನನ್, ನ್ಯಾಷನಲ್ ಸೆಂಟರ್ ಫಾರ್ ಸೇಫ್ಟಿ ಆಫ್ ಹೆರಿಟೇಜ್ ಸ್ಟ್ರಕ್ಚರ್ಸ್ IIT ಮಡ್ರಾಸ್ ಚೆನ್ನೈ. ಮಿಸ್ಟರ್ ಶ್ರೀಕುಮಾರ್ ಮೆನನ್, ಎಕ್ಸ್ಪರ್ಟ್ ಇನ್ ಆರ್ಟ್ ರೆಸ್ಟೋರೇಷನ್ ನ್ಯೂ ಡೆಲ್ಲಿ. ಮಿಸ್ಟರ್ ಸ್ಕಾಟ್ ಇ ಹಾರ್ಟ್ಮ್ಯಾನ್, ಸೋಫಾ ಗುಲ್ಬರ್ಗಾನಲ್ಲಿ, ಬೀದರ್ನಲ್ಲಿ ಕರೇಜ್ ಸಿಸ್ಟಮ್, ಅಂಡರ್ ವಾಟರ್ ಸಿಸ್ಟಮ್, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್. ಆಮೇಲೆ ಹೈದ್ರಾಬಾದ್ ಬರೀಡಿ ಗಾರ್ಡನ್ಸ್, ಆಮೇಲೆ ಹೈದ್ರಾಬಾದ್ನಲ್ಲಿ ರಂಗಮಹಲ್ ಗಾರ್ಡನ್ಸ್. ಇದೆಲ್ಲ ಕಂಪ್ಲೀಟ್ ಆಯಿತು. ರಂಗಮಹಲ್ನಲ್ಲಿ ಈ ಅಡಾಪ್ಟ್ ಮಾನ್ಯುಮೆಂಟ್ ಸ್ಕೀಮ್ನಲ್ಲಿ ನಮಗೆ ರೆಕಗ್ನಿಷನ್ನು ಬಂದಿದೆ ಕರ್ನಾಟಕ ಗೌರ್ಮೆಂಟ್ನಿಂದ. ಅದಕ್ಕೆ ನಮಗೆ ಭಾಳ ಖುಷಿ, ಕರ್ನಾಟಕ ಗೌರ್ಮೆಂಟ್ ನಮಗೆ ಇದು ರೆಕಗ್ನಿಷನ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಇದು ಒಂದು ಸರ್ ಹೇಳ್ಬಿಡ್ತೀವಿ, ಒಂದೇ ಹೇಳ್ತೀವಿ. ಮೈಸೂರು ಯೂನಿವರ್ಸಿಟಿ ಜೊತೆಯಲ್ಲಿ ಇದು 3 ಜನ ಪಾರ್ಟಿ ಇದೆ. ಮೈಸೂರು ಯೂನಿವರ್ಸಿಟಿ, ಶಾ ಫೌಂಡೇಶನು, ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಇಂಡಿಯಾ, 3 ಜನ ಸೇರಿಬಿಟ್ಟು ಇದನ್ನು ಮಾಡ್ತಾ ಇರೋದು ಫೌಂಡೇಶನ್. ಸೊ ಅದಕ್ಕೆ ಇವತ್ತು ಇದನ್ನು 3 ಪಾರ್ಟಿ ಅಂದರೆ ಟ್ರೈ ಪಾರ್ಟಿ ಅಂತ 3 ಪಾರ್ಟಿಗಳ ಜೊತೆ ನಮ್ಮದೊಂದು ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದೀವಿ. ಹೇಳಿ, ಇವ್ರದ್ದು ವರ್ಕ್ ಸ್ಟಾರ್ಟ್ ಆಗಿಲ್ಲ ಸರ್, ಆಮೇಲೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ 1 ಇಯರ್ ಆಯಿತು ಸರ್ ಹೆಚ್ಚು. ಅಂದರೆ ಅವ್ರು ಏನು ಮಾಡ್ತಿಲ್ಲ ಅಂದರೆ ಸ್ಟಿಲ್ ಬಿಲ್ಡಿಂಗಿಗೆ ಹೋಗಿಲ್ಲ, ಇರೋ ವಸ್ತುಗಳನ್ನು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಗೋಡೆ ಕೆತ್ತದಾಗೆಲ್ಲ ಧೂಳೆಲ್ಲ ಬರುತ್ತಲ್ವ, ಆ ಧೂಳನ್ನೆಲ್ಲ ಓವರ್ ಮಾಡೋಕ್ಕೆ ಒಂದು ಕಡೆಗೆ ಮೂವ್ ಮಾಡ್ತೇವೆ. ಒಂದು ಪಾರ್ಟ್ ಆದಂಗೆ ಒಂದು ಪಾರ್ಟ್ ಆದಂಗೆ ಆ ಥರ ಮಾಡ್ತಾಯಿದ್ದಾರೆ. ಹೊಸದಾಗಿ ಇವತ್ತು ಆಗ್ತಾ ಇರೋದು ಅದು ಹೋಲ್ ಬಿಲ್ಡಿಂಗಿಗೆ. ಅಲ್ಲಿ 4 ಪಾರ್ಟ್ ಇದೆ ಸರ್. ಒಂದು ನಾರ್ತು, ಈಸ್ಟು, ಸೌತು, ನಾರ್ತ್, ಒಂದು 4 ಪಾರ್ಟ್ ಇದೆ ಬಿಲ್ಡಿಂಗಲ್ಲಿ. ಅವರು ವೆಸ್ಟ್ ಪಾರ್ಟ್ ಮಾತ್ರ ಅವ್ರು ಮಾಡ್ತಾ ಇರೋದು, ಉಳಿದು ಫುಲ್ ಬಿಲ್ಡಿಂಗ್ ಇವ್ರು ಮಾಡ್ತಾರೆ. ಹೌದು, ಬೇರೆ ಏನಿಲ್ಲಲ್ಲ ಸರ್, ಅಲ್ಲಿರೋದು ಅಷ್ಟೇ ಸರ್, ಬಿಲ್ಡಿಂಗ್ನೇ ಮಾಡ್ತಾರೆ. ಇವತ್ತಿಂದನೇ ಸ್ಟಾರ್ಟು ಸರ್. ಆ್ಯಕ್ಚುಲಿ ಒಂದು ಅಗ್ರಿಮೆಂಟ್ ಆಯಿತು ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್. ಅದು ಡೆಕ್ಕನ್ ಹೆರಿಟೇಜ್ ಫೌಂಡ್ ಈಗ ನಾವು ಫಸ್ಟ್ ಸರ್ ಅಗ್ರಿಮೆಂಟ್ ಆಗಬೇಕಾದ್ರೆ ಆಗಿದೆ ಸರ್, ತಕ್ಷಣ ಮಾಡ್ತಾರೆ ಸರ್. ಯಾಕಂದರೆ ಬಿಲ್ಡಿಂಗು ನೀವು ನೋಡಿ ಮೇಲ್ಛಾವಣಿ ಆಗಲೇ ಹೋಗ್ಬಿಟ್ಟಿದೆ ಸರ್. ಅದಕ್ಕೆ ನಾವು ಆದಷ್ಟು ಬೇಗ ಅದನ್ನ ರೆಸ್ಟೋರೇಷನ್ ಮಾಡಲೇಬೇಕು. ಸುಮಾರು ಎಷ್ಟಿದೆಯಪ್ಪ ಕಲೆಕ್ಷನ್? 10,000 ಐಟಮ್ಸ್. He is the curator of museum. 14,000. That it has to be counted. Catalog has to be counted. Western part. ಅಂತ ಅವ್ರು ಕೇಳ್ಕೊಂಡಿದ್ದೀನಿ ಸರ್, ಒಪ್ಪಿದ್ದಾರೆ. So thank you, sir. Thank you very much. We, on behalf of the University of Mysore,